ಒಂದೇ ರೂಮಲ್ಲಿ 10 ಜನ ಸ್ಟೇ ಮಾಡ್ಬೋದು. ಚೂರ್ ಇದ್ರೆ ನಾವು ಮೋಡನ್ ಟಚ್ ಮಾಡ್ಬೋದು, ಹಂಗಿದೆ ಕಾಣಿಸ್ತಾ ಇಲ್ಲ ಮೋಡ. ಹೆವೆನ್ ಬೇ ಫಾಲ್ಸ್ ಅಂತ ಮಸ್ತಾಗಿದೆ ಗೈಸ್. ಹಾಯ್ ಗೈಸ್, ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ದಾರಿ ತಪ್ಪಿಟ್ಟಿದ್ದೀರಾ 5 ಜನ ಗೈಸ್. ಹಾಸನ ಸೈಡ್ ಬಂದ್ರೆ ಇಲ್ಲಿ ಮಸ್ತ್ ಟ್ರೈ ಇದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೈಸ್, ಇವತ್ತು ನಾವು ಹೋಗ್ತಾ ಇರೋದು ಚಿಕ್ಕಮಂಗ್ಳೂರಿಗೆ. ಸೊ ಅಲ್ಲಿ ಏನಕ್ಕೆ ಹೋಗ್ತಾ ಇದ್ದೀರಿ ಅಂತ ಇವತ್ತು ತೋರಿಸ್ತೀರಿ. ಫಸ್ಟ್ ಸ್ಟಾಪ್ ಮಾಡಿದ್ದೀವಿ ಬ್ರೇಕ್ಫಾಸ್ಟ್ಗೆ ಅಂತ. ಗೈಸ್ ಈ ಸರಿ ನಮ್ಮ ಗ್ಯಾಂಗ್ ಜೊತೆ ಹೋಗ್ತಾ ಇಲ್ಲ, ಈಗ ನೋಡಿ ಸ್ಕೂಲ್ ಫ್ರೆಂಡ್ಸ್ಗೆ, ಹಂಗೆ ಸ್ಕೂಲ್ ಫ್ರೆಂಡ್ಸ್ ಅಲ್ಲ, ಕಾಲೇಜ್ ಫ್ರೆಂಡ್. ಗೊತ್ತಿಲ್ಲ ನನಗೆ, ಆದ್ರೆ ಪರಿಚಯ ಮಾಡ್ಕೊಳ್ಳೋಣ. ಇವಾಗ ನಾವೊಂದು ಬ್ರೇಕ್ಫಾಸ್ಟ್ಗೆ ಒಂದು ಹೋಟ್ಲಿಗೆ ಹೋಗ್ತಾ ಇದ್ದೀವಿ. 60 ವರ್ಷ ಹಳೆ ಹೋಟ್ಲ್ ಅಂತೆ. ಅವ್ರು ರೆಗ್ಯುಲರ್ ಆಗಿ ಟ್ರಿಪ್ ಎಲ್ಲ ಹೋದಾಗ ಇಲ್ಲೇ ಅಂತ ನಿಲ್ಸೋದು. ಸೊ ನಾವು ಅವ್ರ ಜೊತೆ ಹೋಗ್ತಾ ಇದ್ರಿ ಬ್ರೇಕ್ಫಾಸ್ಟ್ಗೆ ಹಾಸನದಲ್ಲಿ. ಹಾಸನದಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಚಿಕ್ಕಮಂಗ್ಳೂರು ವ್ಯೂ ತೋರಿಸ್ತೀವಿ ನಿಮಗೆ ಹೋಗೋ ಟೈಮಲ್ಲಿ. ಎಂಜಾಯ್ ಮಾಡಿ ನಮ್ಮ ಜೊತೆ. ಸೊ ಟ್ರಾವೆಲ್ ವಿಡಿಯೋ ಬರ್ತಾ ಇರುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹೋಟೆಲು ಇಡ್ಲಿ ಮಾಮು ಅದು ಇಡ್ಲಿ ಮಾಮು ಹೋಟೆಲ್. ಸೊ ವೈಟ್ ಶರ್ಟ್ ಹಾಕಿರೋ ನನ್ನ ಫ್ರೆಂಡ್. ಇಡ್ಲಿ ಮಾಮು ಹೋಟೆಲ್ ನೀವು ಫ್ರೆಂಡ್. ಬಸ್ ಸ್ಟಾಪ್ ಹತ್ರನೇ ಇದೆ. ಹಾಸನ ಬಸ್ ಸ್ಟಾಪ್. ಹಾಸನ ಬಸ್ ಸ್ಟಾಪಿಂದ ರೈಟ್ ಸೈಡ್ಗೆ ಬರಬೇಕು. ರೈಟ್ ಸೈಡ್ ಇಲ್ಲ, ಅದ್ರ ಹತ್ರನೇ ಎಲ್ಲೋ ಇದೆ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ನೀವು ಏನಾದರೂ ಹಾಸನ ಸೈಡ್ ಹೋಗ್ತಾ ಇದ್ರೆ ವಿಸಿಟ್ ಮಾಡಿ. ನೋಡೋಣ ತಿಂದ್ಬಿಟ್ಟು ಆಮೇಲೆ ಹೇಳೋಣ. ಇಡ್ಲಿ ಚಿಕ್ಕು ಬಂತು. ಇಲ್ಲೇನೋ ಆನಿಯನ್ ತುಪ್ಪ ಫೇಮಸ್ ಅಂತ. ಆನಿಯನ್ ತುಪ್ಪ ಟ್ರೈ ಮಾಡಿ. ಎಲ್ಲ ಒಳಗೆ ಇಲ್ಲ ಪರವಾಗಿಲ್ಲ ಬಿಡು. ಹಂಗೈತೆ. ಚಟ್ನಿ ಖಾರವಾಗೈತೆ. ಅದು ಬೆಳಗ್ಗೆ ಈ ಥರ ತಿನ್ನಕ್ಕೆ ಚೆನ್ನಾಗಿರ್ತದೆ. ಗೈಸ್, ನೀವು ಬಂದರೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ತುಂಬ ಜನರು ಇದ್ದಾರೆ. ಇದು ಸುರಿದಿದ್ದು ಗೈಸ್, ಹಾಸನ ಸೈಡ್ ಬಂದರೆ ಇಲ್ಲಿ ಮಸ್ಟ್ ಟ್ರೈ ಇದು. ಈಗ ಹಾಸನ ಸೈಡಿಂದ ಟ್ರಾವೆಲ್ ಮಾಡೋಕ್ಕೆ ಹೋದರೆ ಬ್ರೇಕ್ಫಾಸ್ಟ್ ಮಸ್ಟ್ ಟ್ರೈ, ತುಂಬ ಚೆನ್ನಾಗಿದೆ. ಗೈಸ್, ಹೊಯ್ಸಳೇಶ್ವರ ದೇವ ಹಿಂಗ್ ಬ್ಯಾಗ್ ಹಾಕೊಡ್ರಿ, ಚೆನ್ನಾಗಿದ್ದೀನಿ. ಸ್ಟೈಲ್ ಆಗಿದೆ ಗೈಸ್. ಈಗ ಅದು ಹೊಯ್ಸಳೇಶ್ವರ ಟೆಂಪಲ್ ಹತ್ರ ಬಂದಿದ್ದೀರಿ. ನೋಡೋಣ ಬನ್ನಿ, ಒಳಗೆ ಹೆಂಗಿರುತ್ತೆ ಅಂತ. ವಿಡಿಯೋ ಅಲೋ ಇದೆಯೋ ಇಲ್ಲೋ ಗೊತ್ತಿಲ್ಲ, ಹೋಗಿ ನೋಡ್ಬೇಕು. ವಿಡಿಯೋ ಅಲೋ ಆಯ್ತಾ ಯಾರು ಗೊತ್ತು. ನೋಡಿ ಇದೆಲ್ಲ ಚೆನ್ನಾಗಿದೆ ಗಾರ್ಡನ್. ಇಷ್ಟು ಗ್ರೀನ್ ಆಗೈತಲ್ಲ. ನಮ್ಗೆ ಈ ತರ ಒಂದ್ ಜಾಗ ಇರ್ಬೇಕು, ಸೆಂಟ್ರಲ್ ಒಂದ್ ಮನೆ ಇರ್ಬೇಕಲ್ಲ, ಹಿಂಗೆ ಇರ್ಬೇಕು. ನಂಗೆ ಈ ತರದ ಒಂದ್ ಜಾಗ ಬೇಕು. ಇಷ್ಟಿದ್ರೆ ಸಾಕು. ಸುತ್ತಮುತ್ತ ಮನೆಗಳು, ಗಿಡ ಮರಗಳು ಇದೇ ತರ ಇದ್ಕೊಂಡು ಸೆಂಟ್ರಲ್ ಒಂದ್ ಮನೆ ಇದ್ರೆ ಸಾಕು, ಆರಾಮಾಗಿ ಸಣ್ಣಗೆ. ಎಷ್ಟು ಚೆನ್ನಾಗಿದೆ ನೋಡಿ, ಒಂದೊಂದು ಸ್ಕಲ್ಪ್ಚರು ಹೆಂಗ್ ಮಾಡಿದಾರೆ ಅಂದ್ರೆ, ಅದು ಇದೆಲ್ಲ ಆಗಿನ ಕಾಲದಲ್ಲಿ ಮಾಡಿರೋದು. ಎಷ್ಟು ಕೆತ್ತಿರ್ಬೇಕಲ್ಲ ಒಂದು ಕಲ್ಲಲ್ಲಿ. ಇದೆಲ್ಲ ಯುದ್ಧ ಮಾಡ್ತಾ ಇರೋದು. ಇದು ಯುದ್ಧ ಮಾಡ್ತಾ ಇರೋದು.
ಅದೆಲ್ಲ ಆನೆಗಳು ಯುದ್ಧ ಮಾಡ್ತಿರೋದು, ಕುದುರೆಗಳು ಯುದ್ಧ ಇದೆಲ್ಲ ಮಾಡ್ತಿರೋದು. ಸ್ವಲ್ಪ ಹೋಗ್ಬಿಟ್ಟಿರಲ್ಲ. ಮೇಲೆ ನೋಡು ದೊಡ್ಡ ದೊಡ್ಡವು, ದೊಡ್ಡ ದೊಡ್ಡವು. ಇಷ್ಟೆಲ್ಲ ಮಾಡೋಕೆ ಎಷ್ಟು ಟೈಮ್ ಬೇಕಲ್ಲ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತೈತೆ. ಹಾ, ನೋಡೋದಕ್ಕೂ ಇದೆಲ್ಲ ಕೆತ್ತಕ್ಕೆ ಎಷ್ಟು ಟೈಮ್ ಬೇಕಲ್ಲ. ಇದು ಕಲ್ಲಲ್ಲಿ ಮಾಡಿರೋದಕ್ಕೆ ಬಿಸಿಲು ಜಾಗ ಬಿಟ್ಟು ಮಿಕ್ಕಿದ ಜಾಗ ಎಲ್ಲ ತಣ್ಣಗೈತೆ. ಕಲ್ಲಲ್ಲಿ ಮಾಡ್ಬೇಕಲ್ಲ ನಾವು. ಎಷ್ಟು ತಣ್ಣಗಿದೆ ನೋಡು. ಒಳಗಡೆ ಇನ್ನೂ ಹೋಗಿಲ್ಲ ನಾವು, ಒಳಗಡೆ ಹೋದ್ರೆ ಇನ್ನೂ ತಂಪಾಗಿರುತ್ತೆ. ಗೈಸ್ ಒಳಗೆ ಎಷ್ಟು ತಂಪಾಗಿದೆ ಗೊತ್ತಾ, ಎಷ್ಟು ತಣ್ಣಗಿದೆ. ಎಕ್ಕೋನು ಹೊಡಿತಾ ಇದಲ್ಲ. ಎಷ್ಟು ಬಿಸಿಲೈತೋ ಅಷ್ಟು ತಣ್ಣಗೈತೆ. ಪಿಲ್ಲರ್ಗಳು ನೋಡು, ಪಿಲ್ಲರ್ಗಳು ಒಂದೊಂದು ಹೆಂಗೆ ಐತ್ ನೋಡು. ಆಗಿನ ಕಾಲದಲ್ಲಿ ಮಿಷಿನ್ಗಳೆಲ್ಲ ಏನಿಲ್ಲ ಅಂದ್ರೂ ಕೈಯಲ್ಲಿ ಹೆಂಗ್ ಮಾಡಿರ್ಬೇಕು, ಎಲ್ಲ ಕಳ್ಳೆ ನೋಡು. ಲೆಫ್ಟ್ ಸೈಡ್ ರೈಟ್ ಸೈಡ್ ನೋಡಿ. ಗೈಸ್ ಫಸ್ಟ್ ಆಲ್ರೆಡಿ ಬಂದ್ರಿ ರೆಸಾರ್ಟ್ಗೆ. ಇವಾಗ ಚೆಕ್ ಇನ್ ಆಗಬೇಕು. ರೂಮ್ಸ್ ಖಾಲಿ ಇಲ್ಲ ಅನಿಸುತ್ತೆ, ಮೇ ಬಿ ಅವ್ರು ಚೆಕ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಚಾರ್ಜ್ ಫುಲ್ ಇಲ್ಲ, ನೆಟ್ವರ್ಕ್ ಇಲ್ಲ, ಬಟ್ ನೇಚರ್ ಅಂತೂ ಮಸ್ತಾಗೈತೆ, ಸೂಪರಾಗಿದೆ ಎಲ್ಲ. ಎಷ್ಟು ಥಂಡಿ ಅನಿಸುತ್ತೆ ಅಂದರೆ, ನಮಗೆ ಅಲ್ಲಿಂದ ಬರುವಾಗ ಎಷ್ಟು ಬಿಸಿಲು ಅನ್ನಿಸ್ತು, ಈಗ ಎಷ್ಟು ತಣ್ಣಗಿದೆ ಅಂದರೆ ಚಿಲ್ಲಾಗಿದೆ. ಅಷ್ಟು ಬಿಸಿಲಿದ್ರೂ ಅದು ಸೋಗ್ತಾ ಇಲ್ಲ. ಎಲ್ಲರೂ ಈ ಥರ ಮರ ಗಿಡಗಳು ಬೆಳೆಸ್ಕೊಬಿಟ್ರೆ ಇನ್ನೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಬರೋ ವೇ ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ಲು ಗ್ರೀನ್ರಿಯಿಂದ. ಫುಲ್ಲು ಅಲ್ಲಿಂದ ಬರ್ತಾಯಿದ್ರೆ ಏನು ಮಸ್ತಾಗಿತ್ತು ಗೊತ್ತಾ ಗೈಸ್. ಸಖತ್ತಾಗಿದೆ ಪ್ಲೇಸು, ತುಂಬ ಚೆನ್ನಾಗಿರೋ ಪ್ಲೇಸ್ ಇತ್ತು, ಬಟ್ ಚಾರ್ಜ್ ಇದ್ದಿಲ್ಲ. ಬಟ್ ನನಗೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಕ್ಯಾಪ್ಚರ್ ಮಾಡೋಕ್ಕಾದರೆ ಮಾಡಬೇಕು. ಬಟ್ ಮಸ್ತಾಗಿದೆ ಗೈಸ್, ಪ್ಲೇಸ್ ಅಂತೂ ಸಖತ್ತಾಗಿದೆ ನೋಡಿ. ಫುಲ್ಲು ಗ್ರೀನ್ರಿನೇ, ಎಲ್ಲ ಗ್ರೀನ್ರಿನೇ. ಏನೋ ಒಂಥರ ಫ್ರೆಶ್ ಫೀಲ್ ಕೊಡ್ತೈತೆ. ನೀವು ಈ ಥರ ಸಮ್ಮರ್ ಟೈಮಲ್ಲಿ ಇಂಥ ಜಾಗಕ್ಕೆ ಬಂದರೆ ಫುಲ್ ಫ್ರೀ, ಒಂಥರ ಫ್ರೀ ಏರು, ಕೋಲ್ಡ್ ವೆದರ್ ಥರ ಇದೆ. ಚೆನ್ನಾಗಿದೆ ಗೊತ್ತಾ. ಬನ್ನಿ, ಆದರೆ ವಿಸಿಟ್ ಮಾಡಿ ಈ ಪ್ಲೇಸ್ಗೆ. ಫಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ. ನೋಡಕ್ಕೆ ಗೈಸ್ ಬರ್ತಾ ಬರ್ತಾ ಜಂಗಲ್ ಒಳಗೋಗ್ತಾರ ಹತ್ರ ಫೀಲ್ ಆಗ್ತೈತಿ. ಸಕ್ಕತ್ತಾಗಿ ಫುಲ್ ಕಾಫಿ ಎಸ್ಟೇಟು. ಸಕ್ಕತ್ತಾಗಿದೆ, ಸೌಂಡ್ಸ್ ಮಸ್ತಾಗಿದೆ. ಹಾಯ್ ಗೈಸ್, ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಗೈಸ್ ದಾರಿ ತಪ್ಪಿಟ್ಟಿದ್ದೀರಾ 5 ಜನ. ಅದೇ ಯಾವ್ದದು 3 - 6 - ಇಲ್ಲಿ 5 - 3 ಆ ಥರ ಆಗುತ್ತೆ. 5 - 3 ಹಾಂ ಅಷ್ಟು ನೋಡಿ, ಹಂಗಾಗಿ ಬಿದ್ದೈತೆ. ಎಲ್ಲ ಹಲಸಿನ ಮರಗಳು, ಎಲೆ ಆಗ್ಲಿಲ್ಲ, ಕೊಂಬೆ ಆಗ್ಲಿಲ್ಲ. ಸ್ಮೆಲ್ ಹೆಂಗ್ ಹೊಡಿತೈತಲ್ಲ ಗಮ್ಮ. ಕಡ್ಡಿಗಳ ತರ ನಿಂತೈತೆ. ಏನಾಗುತ್ತೆ ಇದಕ್ಕೆ? ಕೊನೆಗೂ ಸಿಕ್ತು ಫಾಲ್ಸು. ಕಾಣಿಸ್ತೈತಾ ಅದರಲ್ಲಿ ಫಾಲ್ಸು? ಅಲ್ಲಿ ಆಗೋ ಅಲ್ಲಿದೆ, ನೋಡ್ಕೊಂಡು ಬಾ ನೀನು ಇಳಿಬೇಕಾರೆ. ಯಪ್ಪ, ಓ ಇದು ಕಷ್ಟ. ಹೋಗ್ ನೀನು ನೋಡ್ಕೊಂಡು ಹೋಗಿ ವಿಡಿಯೋ ಮಾಡಿ. ನಾನು ನೋಡ್ಕೊಂಡು ಹೋಗ್ತೀನಿ, ಬಾ. ಹೋಗ್ ನೀನು. ಹೋಗು, ನಾನು ಬೀಳ್ತೀನಿ. ನೀನು ಬೀಳ್ತೀಯಾ? ಸರಿ. ಪಕ್ಕ ಕಲ್ಲೈತೆ, ಕಲ್ಲಿಗೆ ಸಪೋರ್ಟ್ ತಗೊಂಡೆ ಬಾ. ನನ್ನ ಚಪ್ಪಲು ಸ್ಕಿಡ್ ಆಗುತ್ತೆ.
ಹಂಗೋ ಹಿಂಗೋ ಕಾಡಲ್ಲಿ ಒಂದು ಫಾಲ್ಸ್ ಹುಡುಕ್ಬಿಟ್ರಿ, ಸಾಧನೆ ಮಾಡ್ಬಿಟ್ರಿ. ಇಲ್ಲಿ ನೀರು ನೀರು ಇಲ್ಲಿ ಇಳಿವೆ ಬಾ ಕಮ್ ಇಲ್ಲಿ ಕಾಲಿಡಕ್ ಚೆನ್ನಾಗೈತ್ ಬಾ. ಗೈಸ್ ಎಂತ ಪ್ಲೇಸ್ ಬಂದಿದ್ದೀರ ಅಂದ್ರೆ ಸಮಯ ವಾವ್, ಸಖತ್ ವ್ಯೂ ಗೈಸ್, ಮಸ್ತ್ ಆಗಿದೆ. ಅಬ್ಬೆ ಫಾಲ್ಸ್ ಅಂತ ಮಸ್ತ್ ಆಗಿದೆ ಗೈಸ್. ನೀವು ಚಿಕ್ಕಮಂಗ್ಳೂರಿಗೆ ಬಂದ್ರೆ ಇದನ್ನ ಮಿಸ್ ಮಾಡಬೇಡಿ. ನೇಚರ್ಗೆ ಅದಕ್ಕೆ ಏನ್ ಮಸ್ತ್ ಆಗಿದೆ ಗೊತ್ತಾ. ಯಾರು ಜಾಸ್ತಿ ಜನ ಇಲ್ಲ, ಜಾಸ್ತಿ ಜನನೇ ಇಲ್ಲ, ಮಸ್ತ್ ಆಗಿದೆ ಪ್ಲೇಸ್. ವಾವ್, ಟೋಟಲ್ ವರ್ತ್. ಸೂಪರ್ ಆಗಿದೆ ಗೈಸ್ ಪ್ಲೇಸು. ರೆಡಿ. ವಾವ್, ಬೇಟಾಗ್ಬಿಟ್ಟಿದ್ಯಾ, ಸ್ವಲ್ಪ ಮಕ್ಕ ತಳ್ಕೋ. ಬಾ ಮತ್ತೆ ವಾಪಸ್ ಹೋಗ್ತಾ ಇದ್ದೀರಿ. ರೋಡು ಹಿಂಗಿದೆ ನೋಡಿ. ಈ ಬ್ಯಾಗ್ ಎತ್ಕೊಂಬಂದ ಟೆಡಿದು. ಹಾ ಬೇಡ ಅಂದೇಳ. ಹಾ ಬಾ. ನಮ್ಮ ಪೇಜ್ನ ನೀವು ಫಾಲೋ ಮಾಡಿಕೊಂಡ್ರೆ ಈ ಥರ ಎಷ್ಟೋ ಜಾಗಗಳನ್ನ ತೋರಿಸ್ತಾ ಇರ್ತೀರಿ. ಇದು ಚಿಕ್ಕಮಂಗ್ಳೂರಲ್ಲಿ ಇರೋದು ಒಂದು ಫಾಲ್ಸ್. ಫಾಲ್ಸ್ ಹೆಸರು ಆಮೇಲೆ ಹೇಳ್ತೀನಿ, ಗೊತ್ತಿಲ್ಲ ಫಾಲ್ಸ್ ಹೆಸರು, ಮರ್ತೋಗ್ಬಿಟ್ಟೆ. ನೋಡಿ ಹೆಂಗೆ ಹೋಗ್ತಾ ಇದೆ ನೋಡಿ. ಅಪ್ಪೆಲ್ಲ ಎತ್ಬಿಟ್ಟು ಹೋಗ್ಬೇಕು. ಟ್ರೆಕ್ಕಿಂಗ್ ಅವತ್ತೊಂದು ಫಾರೆಸ್ಟ್ ತೋರಿಸ್ತಲ್ಲ ಬೆಂಗಳೂರಲ್ಲಿ, ಆ ಥರ ಚಿಕ್ಕಮಂಗ್ಳೂರಲ್ಲಿ ಮಿನಿ ಟ್ರೆಕ್ಕಿಂಗ್. ಇಲ್ಲಿಗೆ ಟಯರ್ಡ್ ಆಗ್ಬಿಡ್ತೀನಿ ನೋಡಿ. 1 ಕಿಲೋಮೀಟ್ರಾ? Guys, heaven, ಸಕ್ಕತ್ತಾಗೈತೆ. ತಿರುಗಂಗೆ ಮಾಡ್ಕೊಂಡು ಮಾತಾಡ. ಗೈಸ್, ದೇವ್ರ ಮನೆ ಅಂತ ಜಾಗ ಬೆಂಗಳೂರಲ್ಲಿ ಹೆಂಗಿದೆ ನೋಡಿ. ಟೈಮ್ ಎಷ್ಟು ಗೊತ್ತಾ? 5 ಗಂಟೆ, ಸಾಯಂಕಾಲ 5 ಗಂಟೆಗೆ. ಯಾವ ಥರ ವಿಡಿಯೋ ಮಾಡೋಣ ಇರು. ಯಾವ ಥರ ಈ ಟಾಟಾ ಟೀ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುತ್ತಲ್ಲ, ಝೂಮ್ ಮಾಡಿಲಿ. ವಾವ್, ಇಲ್ಲಿ ನೋಡು, ಇದ್ರಲ್ಲಿ ವಿಡಿಯೋದಲ್ಲಿ ಕಣ್ಣಲ್ಲಿರೋ ಕ್ಲಾರಿಟಿ ನಿಮ್ಗೆ ಫೋನಲ್ಲಿ ಸಿಗ್ತಲ್ಲ ಗೈಸ್. ಆಕಿ ಇದ್ರಲ್ಲಿ ಮಾಡಿ ನೋಡು, ಕ್ಯಾಮ್ರಾದಲ್ಲಿ ಮಾಡಿ ನೋಡು. ಹಂಗಿದೆ ನೋಡಿ ಕ್ಲೌಡ್ಸ್, ಮೋಡ ಫುಲ್ಲು ಪೀಕ್ ಟಾಪಲ್ಲಿ ಇದ್ದೀರಿ. ಇಲ್ಲಿದ್ದಾರೆ ನಮ್ಮ ಬ್ಯಾಚ್. ಅವ್ರು ಇನ್ನಿಬ್ರು ಎಲ್ಲ ಹೋದ್ರು, ಮೇಲೆ ಹೋಗ್ಬಿಟ್ರು. ಫ್ರೆಂಡ್ಸ್, ಈ ಕ್ಯಾಮ್ರಾದು ಬ್ಯಾಗ್ ಇಟ್ಕೊಂತೆ, ನನಗೆ ಟಯರ್ಡ್ ಹೋಗ್ಬಿಟ್ಟೈತೆ ಹತ್ಬಿಟ್ಟು.
ಬನ್ನಿ ಗೈಸ್, ಇಲ್ಲಿ ಒಂದ್ಸಲ ಸುತ್ತಾಗಿದೆ. ಹಾಕೋ ಇದೆ ಇಲ್ಲೇ ನಿಂತ್ಕೊ, ಇಲ್ಲೇ ನಿಂತ್ಕೊಳ್ಳಿ. ಹೆಂಗಿದೆ ನನ್ನ ಬ್ಯಾಕ್ಗ್ರೌಂಡ್? ಏನೋ ಹೇಳ್ತಿದ್ದಲ್ಲ, ಹೇಳು. ಏನು ಬರಲ್ಲ ಮನೆಗೆ? ನಾನು ಇಲ್ಲೇ ಇದ್ದು ಬಿಡ್ತೀನಿ. ಇಲ್ಲಿ ಮನೆ ಇಲ್ಲ, ಏನಿಲ್ಲ, ಏನ್ ಮಾಡ್ತೀಯ? ಆನೆಗಳೆಲ್ಲ ಬರ್ತದೆ. ರಂಚಿ ನನ್ನ ಇಲ್ಲೇ ಇದ್ದು ಬಿಡ್ಲಾ? ಇವಳನ್ನ ಇಲ್ಲೇ ಬಿಡ್ಬೇಕಂತ ಇಲ್ಲೇ ಬಿಟ್ಬಿಟ್ಟು ಹೋಗ್ಲಾ? ಅದು ಮೋಡ ಅಷ್ಟು ನೀಟಾಗಿ ಇದಾಗ್ತಲ್ಲ ಅಲ್ಲ. ಇಲ್ಲಿ ನೋಡಿ ಮೋಡ, ಇನ್ನೊಂದ್ ಚೂರ್ ಇದ್ರೆ ನಾವು ಮೋಡ ಟಚ್ ಮಾಡ್ಬೋದು, ಹಂಗಿದೆ. ಕಾಣಿಸ್ತಾ ಇದೆ ಮೋಡ? ಎಷ್ಟು ಮೇಲೆ ಬಂದಿದ್ದೀರಲ್ಲ. ಪಕ್ಕನೇ ಐತೆ ಮೋಡ ನೋಡಿ, ಈ ಸುತ್ತನು ನೋಡಿ, ಇಲ್ಲೇ ಐತೆ ಮೋಡ. ಎಷ್ಟು ಮೋಡಕ್ಕೆ ಹತ್ರ ಬಂದಿದ್ದೀರಿ, ಮೇಲೆ ಹೋಗ್ತಾ ಇದ್ದೀರಿ. ಬಾ ಆ ಕಡೆ ಆ ಕಡೆ ಆ ಕಡೆ, ಅಲ್ಲಿ ಅಲ್ಲಿ ಬಾ. ಇನ್ನೂ ಅವ್ರ ಮೇಲೆ ಹೋಗಿದ್ದಾರೆ. ಬಾ ಹಂಗೆ. ಫೋನ್ ಬಿದ್ದೋಗುತ್ತೆ ಬಾ ಈ ಕಡೆ. ಆ ಹುಡುಗ ನೋಡಿ ಎಷ್ಟು ಮುಂದೆ ಹೋಗವನೆ. ಈ ಕಡೆ ಬಾರ್ ಫ್ರಾನ್ಸಿ. ಇರು ಬಾ ಫ್ರಾನ್ಸಿ, ನೀನ್ ಅಲ್ಲೆಲ್ಲ ನಿಂತ್ಕೋಬೇಡ. ಗಾಳಿಗೆ ಏನಾದ್ರು ಬಿದ್ರೆ ಹೇಳಿದ್ರು ಕೇಳಲ್ಲ. ನೀನ್ ಆಟ ಆಡ್ಬೇಡಪ್ಪ. ಗಾಳಿ ಗೈಸ್, ಇಂಥ ಜಾಗದಲ್ಲಿದ್ದೀರಿ. ಈ ರೆಸಾರ್ಟ್ ಕಾಡು ಮಧ್ಯೆ ಇದೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ಹಂಚಿನ ಮನೆ ನೋಡಿ, ಹಂಚಿನ ಮನೆ. ನಾಲ್ಕು ರೂಮ್ಸ್ ಇದೆ ಅನ್ಕೋತೀನಿ. ಇದರಲ್ಲಿ 4 ರೂಮ್ಸ್ ಇದೆ. ಇದರಲ್ಲಿ ಒಂದೇ ರೂಮಲ್ಲಿ 10 ಜನ ಸ್ಟೇ ಮಾಡ್ಬೋದು. ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಎಂಟ್ರೆನ್ಸ್, ಸಿಟ್ಟಿಂಗ್ ಏರಿಯಾ ನೋಡಿ, ಚೇರ್ ಹಾಕಿದ್ದಾರೆ. ಇಲ್ಲಿ ಸಜ್ಜೆ ಎಲ್ಲ ಇದೆ. ಈ ಕಡೆನೂ ಇದೆ, ಈ ಕಡೆ ಇದೆ. ಡಬಲ್ ಬೆಡ್ಡು, ಇಬ್ಬರು ಆರಾಮಾಗಿ ಮಲ್ಕೋಬೋದು ಇದರಲ್ಲಿ. ನಮ್ಮ ಲಗೇಜ್ ಎಲ್ಲ ಇಲ್ಲೇ ಇಟ್ಟಿದ್ರಿ. ಚಾರ್ಜಿಂಗ್ ಪಾಯಿಂಟ್ಸ್ ಇದೆ, ಫ್ಯಾನ್ ಇದೆ, ಪ್ರಾಬ್ಲಮ್ ಇಲ್ಲ. ಗಾಳಿ ಇದೆ. ಆದರೆ ಇಲ್ಲಿ ವೆದರ್ ತಣ್ಣಗೆ ಇದೆ. ಮತ್ತು ಇಲ್ಲೊಂದು 2 ಬೆಡ್ಡು. ಸೊ ಇಲ್ಲಿ ಆರಾಮಾಗಿ 4 ಜನ ಇರ್ಬೋದು. ನಾನು ಹೇಳಿದ್ನಲ್ಲ 10 ಜನ ಅಂತ, ಇಲ್ಲಿ ಅಂತ ಕೇಳ್ಬೋದು. ತೋರಿಸ್ತೀನಿ ಇಲ್ಲಿ ಅಂತ. ಇಲ್ಲಿ ಮೇಲೆ ವುಡ್ ಕಾಣಿಸ್ತಿದೆಯಾ? ಇದು ವುಡ್ಡಲ್ಲ, ಇದ್ರ ಮೇಲೆ ಇನ್ನೂ ಜಾಗ ಇದೆ. ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ಅದು ಹೆಂಗೇನು ತೋರಿಸ್ತೀನಿ ನೋಡಿ. ನೋಡಿ, ತಂಪು ಮಾಡೋದಕ್ಕೆ ಈ ಥರ ಗೋಡೆ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ಒಳಗಡೆ ತಂಪಾಗಿರುತ್ತೆ. ನಮಗಿದು ಏನು ಬೇಕಾಗಿಲ್ಲ. ಇಲ್ಲಿ ಸ್ಟೆಪ್ಸ್ ಇದೆ ಮೇಲೆ ಹೋಗೋದಕ್ಕೆ. ಬಾಯ್ಸ್ ಗ್ಯಾಂಗ್ ಏನಾದರೂ ಬಂದರೆ ಒಂದು 10 ಜನ ಆರಾಮಾಗಿ ಇಲ್ಲಿರ್ಬೋದು. ಒಂದೇ ರೂಮಲ್ಲಿ 10 ಜನ ಮಲಗ್ಬೋದು. ನೋಡಿ, ಇಲ್ಲಿ ಸ್ಪೇಸ್ ಇದೆ. ಇಲ್ಲೇನು ಬೆಡ್ ಹಾಕಿಲ್ಲ. ಇಲ್ಲಿರೋ ಬೆಡ್ನ ನಾವು ಯೂಸ್ ಮಾಡ್ಕೋಬೋದು. ನೋಡಿ ಹೆಂಗಿದೆ. ಇಲ್ಲಿ ಇದೆ 2 ಬೆಡ್ಡು. ಒಂದು ಬೆಡ್ಡಲ್ಲಿ ಆರಾಮಾಗಿ 2 ಮಲ್ಕೋಬೋದು. ಸೊ 4 ಜನ ಆಯಿತು, 8 ಜನ ಆಯಿತು. ಇಲ್ಲಿ ಸಿಂಗಲ್ ಬೆಡ್ ಇದೆ. 10 ಜನ ಆಯಿತಾ? ತಲೆನೀವಿದೆ, ಬೆಡ್ಶೀಟ್ ಇದೆ. ಎಕ್ಸ್ಟ್ರಾ ಬೇಕಾದ್ರೆ ಕೊಡ್ತಾರೆ. ನಾವು ಇಲ್ಲಿ ಫ್ಯಾನ್ ಕೂಡ ಇದೆ. ಸೆಕೆ ಆಗುತ್ತೆ ಮೇಲೆ ಹೆಂಗೆ ಮಲಗೋದು ಅಂತ ಹೇಳಿದ್ರೆ ಫ್ಯಾನ್ ಇದೆ. ಮತ್ತು ಇಲ್ಲಿರೋ ಕಲ್ಲು ತಂಪಾಗಿರುತ್ತೆ. ಸೊ ನಮಗೆ ಸೆಕೆ ಅನ್ನೋದು ಫೀಲ್ ಆಗಲ್ಲ. ಮತ್ತು ಇದು ಚೆನ್ನಾಗಿದೆ. ಇದು ಬಾತ್ರೂಮು ಕೆಳಗಡೆ ಇರೋದು. ಸೊ ಅದಕ್ಕೆ ಇಲ್ಲಿ ಏನೂ ಹಾಕಿಲ್ಲ ಅನ್ಕೋತೀನಿ. ಸೊ ಅಲ್ಲಿ ನಾವು ಯೂಸ್ ಮಾಡೋಂಗಿಲ್ಲ. ಇಲ್ಲಿ ಯೂಸ್ ಮಾಡ್ಕೊಬೇಕು. ಬೆಡ್ನ ಕ್ಲೀನಾಗಿ ಲೈನಾಗಿ ಹಾಕ್ಕೊಂಬಿಟ್ರೆ 6 ಜನ ಅಲ್ಲಿ ಮಲ್ಕೋಬೋದು. ಇನ್ನೂ 4 ಜನ ಕೆಳಗಡೆ ಮಲ್ಕೋಬೋದು. 10 ಜನ, 10ರಿಂದ 12 ಜನ ಆರಾಮಾಗೆ ಈ ಒಂದು ರೂಮಲ್ಲಿ ಸ್ಟೇ ಆಗ್ಬೋದು ಗೈಸ್. ಮಸ್ತಾಗಿ ಇಟ್ಟಿದ್ದಾರೆ. ಅಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಟೈಲ್ಸ್ ಎಲ್ಲ ಎಷ್ಟು ನೀಟಾಗಿದೆ. ಇದು ಶವರ್ ಏರಿಯಾ. ಇಲ್ಲಿ ಬಟ್ಟೆ ತಗೊಂಬೋದು. ಇಲ್ಲಿ ಶವರು, ಲೈಟ್ಸು, ಮಿರರು ನೋಡಿ. ನಾನು ಅಲ್ಲಿದ್ದೀನಿ, ಮಿರರು ನೋಡಿ. ಎಲ್ಲ ಎಷ್ಟು ನೀಟಾಗಿದೆ. ಸಿಂಕು ಎಲ್ಲ ಗಲೀಜನ್ನೋ ಥರ ಏನೂ ಇಲ್ಲ. ಇಲ್ಲಿ ಬಂದು ಅಯ್ಯೋ ವಾಶ್ರೂಮ್ ಹಿಂಗಿರುತ್ತೆ ಅಂತ ನೀಟಾಗಿ ಇಟ್ಟಿದ್ದಾರೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಸ್ನಾನ ಮಾಡೋ ಏರಿಯಾ, ಶವರ್ ಏರಿಯಾ. ಈ ಕಡೆ ಟಾಯ್ಲೆಟ್ ಏರಿಯಾ. ಇದು ಅಷ್ಟೇ ನೋಡಿ. ಗನ್ ಚೆನ್ನಾಗಿದೆ. ಇದು ಹೀಟ್ರ್ ಅನ್ಕೋತೀನಿ. ಹೀಟ್ರೆಲ್ಲ ಇಟ್ಟಿದ್ದಾರೆ. ಮೇ ಬಿ ಇಲ್ಲೂ ಸ್ನಾನ ಮಾಡ್ಬೋದೇನೋ. ಅದರಲ್ಲಿ ಶವರ್ ಇಟ್ಟಿಲ್ಲ.
ಇದು ಅಷ್ಟೇ ಟೈಲ್ಸಲ್ಲಿ ನೋಡಿ ಎಷ್ಟು ನೀಟಾಗಿದೆ. ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ ಯಾರು ತಾನೇ ಇದನ್ನು ಯೂಸ್ ಮಾಡೋದಕ್ಕೆ ಮನಸ್ಸಾಗಲ್ಲ ಹೇಳಿ. 2 ಫ್ಯಾನ್ ಹಾಕಿದ್ದಾರೆ ಮತ್ತು ಇದು ವಿಂಡೋ. ಇಲ್ಲಿ ನೋಡಿ, ಇಲ್ಲಿ ಮಲ್ಕೊಂಡ್ರೆ ಕತ್ಲೆ ಹೊತ್ತಲ್ಲಿ ಒಳ್ಳೆ ವ್ಯೂ, ಕಾಡು ವ್ಯೂ ಕಾಣಿಸುತ್ತೆ. ಹೌದಾ? ಹಿಂಗಿದೆ. ಈ ಕಡೆ ತೋರಿಸ್ತೀನಿ ನೋಡಿ, ನೋಡಿ ಹಿಂಗೆ ಕಾಣಿಸುತ್ತೆ. ಲೈಟ್ಸ್ ಎಲ್ಲ ಡಿಮ್ ಲೈಟ್ಸ್ ಹಾಕಿದ್ದಾರೆ. ಆಚೆನೂ ತೋರಿಸ್ದೆ. ಮತ್ತೆ ಆಚೆ ಬಂದರೆ ಅದೇ ಕಾಡು. ಸಂಜೆ ಆಗ್ತಿದೆ, ನೈಟ್ ಆದಮೇಲೆ ಹೆಂಗಿರುತ್ತೆ ತೋರಿಸ್ತೀನಿ. ಪಕೋಡ, ಮೆಣಸಿನ್ಕಾಯಿ, ಕಾಫಿ ಮಸ್ತ್ ಕಾಂಬಿನೇಷನ್ ಅಲ್ಲ. ಇದೆಲ್ಲ ತಿನ್ನಿಸ್ಬಿಟ್ಟು ರಾತ್ರಿ ಕಮ್ಮಿ ಆಗಿರ್ತಾರೆ. ಎಲ್ಲ ಒಂದೇ ಸರಿ ಇದು ಮಾಡಿ. ಸರಿ, ನಿಮಿಷ. 1 2 3 ಸ್ಟಾರ್ಟ್. ಇವತ್ತು ನೈಟ್ ಫುಡ್ಡು ಚಪಾತಿ, ಪನ್ನೀರ್ ಗ್ರೇವಿ, ರೈಸ್. ಇದೇನು ದಾಲ್ ಗೀ ರೈಸಾ? ಗೀ ರೈಸು, ಕರ್ಡ್ ಇನ್ನೂ ಬರುತ್ತೆ. ಏನು ಚರ್ಚೆ? ನಿನಗೆ ವಿನಯ್, ನಿನಗೆ ಧೈರ್ಯ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಬಾ, ಹೋಗು. ಹಾಂ, ಬೇಡ ಬಿಡು, ಹಂಗಾರೆ ಧೈರ್ಯ ಇದೆ ಅಂತ ಆಯಿತು. ಗೈಸ್, ನೈಟಲ್ಲಿ ನೋಡಿ ಎಂತನೂ ಕಾಣಿಸಲ್ಲ. ನಾನು ಲೈಟ್ ಹಾಕಿರೋದಕ್ಕೆ ಸ್ವಲ್ಪ ಏನಿದು ಮರ ಏನಂತೆ ಮೇನ್ ಇದೆಯಾ? ಮೇನ್ ಇದ್ರೆ ಆಫ್ ಮಾಡಿಬಿಡಿ. ಮೇನ್ ರೂಮಲ್ಲಿ ಆಫ್ ಮಾಡಬೇಕು. ಹಾಂ, ಆಮೇಲೆ ಆನ್ ಮಾಡ್ಕೋತೀರಿ. ಅವರು ಓಯ್ ವಿನಯ್, ಅದು ಲೈಟ್ಸ್ ಒಂದೇ ಲೈಟ್ ಹಾಕು. ಲೈಟು ಒಂದೇ ಒಂದು ಲೈಟ್ ಹಾಕು. ನಿಮ್ಮ ರೂಮ್ದು ಇಲ್ಲ, ಕರೆಂಟ್ ಹೋಗಿದೆಯಂತೆ, ಅದಕ್ಕೆ ಕರೆಂಟ್ ಹೋಗಿದೆಯಂತೆ. ಬಾ ಇಲ್ಲಿ. ಗೈಸ್, ರೂಮ್ ಅವಾಗಲೇ ತೋರಿಸಿದ್ರಲ್ಲ, ಇದು ಬಾಯ್ಸ್ ರೂಮ್. ಆ ಕಡೆ ಇರೋದು ನಮ್ಮಿಬ್ಬರು ರೂಮು, ಇದು ಬಾಯ್ಸ್ ರೂಮ್. ನೋಡಿ ಮೇಲೇನೂ ಐತೆ, ಇಲ್ಲೈತೆ. ಆರಾಮಾಗಿ ಎಷ್ಟು ಜನ ಮಲ್ಕೋಬೋದು. ಆಯಿತು. ಇಲ್ಲ, ಕರೆಂಟ್ ಹೋಗಿದೆ, ಒಂದೇ ಒಂದು ಲೈಟ್ ಹಾಕಿ ಅಂದರು ಅವರು. ಸೊ ಲೈಟ್ ಹಾಕಿರೋದಕ್ಕೆ ನಿಮಗೆಲ್ಲ ಕಾಣಿಸ್ತೈತೆ, ಇಲ್ಲ ಅಂದರೆ ಏನೂ ಕಾಣಿಸ್ತಾ ಇಲ್ಲ, ಫುಲ್ಲು ಡಿಮ್ಮು. ಇಲ್ಲೆಲ್ಲ ಸಿಟ್ಟಿಂಗ್. ಹಾಂ, ಇದು ಆದರೂ ಏನು ಅಷ್ಟು ಗೇಮ್ಸ್ ಇಲ್ಲ ಇಲ್ಲಿ. ಗೇಮ್ಸ್ ಇಲ್ಲ, ಪೂಲ್ ಇಲ್ಲ. ಕ್ಯಾರಮ್, ಊನೋ ಕಾರ್ಡ್ಸ್ ಇದೆ ಇಲ್ಲಿ. 2 ಇಟ್ಟಿದ್ದಾರೆ ಅಷ್ಟೇ. ಇಂಡೋರ್ ಗೇಮ್ಸ್ 2 ಇದೆ ಅಷ್ಟೇ. ಅಲ್ಲೂ ಸಿಟ್ಟಿಂಗ್ ಇದೆ, ಫುಡ್ ಇದೆ. ಏನು? ಹಾಂ, ಸರ್ ಇದ್ದಾರೆ, ಅವ್ರ ಜೊತೆಗೂ ಆಡ್ಬೋದು. ಫುಲ್ಲು ಕತ್ಲು, ಏನು ಕಾಣಿಸ್ತಿಲ್ಲಲ್ಲೋ. ಇದೆಲ್ಲ ಕಾಫಿ ಎಸ್ಟೇಟ್, ಎಂತನೂ ಕಾಣಿಸ್ತಾ ಇಲ್ಲ. ಏನು ಈ ನಾಯಿ ಪಾಕಿಸ್ತಾನದಿಂದ ಬಂದಿದ್ದ? ಅವ್ರು ಹಂಗೆ ಹೇಳಿದ್ರು, ನಂಗೆ ಗೊತ್ತಿಲ್ಲ. ಅಂದರೆ ಈ ಸುಮ್ಮನೆ ಏನು ಮಾಡ್ಬಿಡೈತೆ, ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಹುಚ್ಚು ಹೋಗ್ಬಿಡೈತಿ. ಅಂದ್ರೆ ಇದು ಗಿವಿಂಗ್ ಎ ರೆಫರೆನ್ಸ್ ಲೈಕ್ ಸೇಯಿಂಗ್ ನನ್ನ ಮಗ ಪಾಕಿಸ್ತಾನ ನಮ್ಮನೆಯವನಲ್ಲ ಇವನು ಅಂತ, ಅಂದ್ರೆ ಆ ಅರ್ಥದಲ್ಲಿ ಹೇಳ್ತಾ ಇರೋದು ಅವರು. ಅದಕ್ಕೆ ತಿಂಡಿ ತಿರ್ಸಿ ಬೆಕ್ಕು ನೋಡು. ಗೈಸ್, ಇವತ್ತು ಬೆಳಿಗ್ಗೆ ಮಾರ್ನಿಂಗು ಇಬ್ಬರದು ರೆಡಿ ಆಯಿತು. ಎಷ್ಟು ಈಗ ಟೈಮು? 8:15, 8:30. ಇವಾಗ
ಬಿಡಬೇಕು ನಾವು. ಫಸ್ಟು ನಾಷ್ಟ ಮಾಡ್ಕೋಬೇಕು, ಆಮೇಲೆ ಗೈಸ್ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಬೇಗ ಎದ್ದೊಳ್ಬೇಕು ತಾನೇ. ಸರಿ ಬನ್ನಿ ಹೋಗಿ ನಾಷ್ಟ ಮಾಡೋಣ, ನಾಷ್ಟಕ್ಕೆ ಕರೀತವ್ರೆ. ಇದು ಮಾರ್ನಿಂಗ್ ವ್ಯೂ ಚೆನ್ನಾಗಿದೆ. ಗೈಸ್ ಅಲ್ಲಿ ಮುಂದೆ ಸ್ವಲ್ಪ ಬೆಟ್ಟ ಇದೆ, ಬಟ್ ಮರ ಅಡ್ಡ ಇದೆ, ಬಟ್ ಚೆನ್ನಾಗಿ ಕಾಣುತ್ತೆ. ಬಿಸಿಲಿಲ್ಲ ಅಂದರೆ ಚಿಕ್ಕಮಂಗ್ಳೂರು ಮಸ್ತು. ಬಿಸಿಲಿಲ್ಲ ಅಂದರೆ ಚಿಕ್ಕಮಂಗ್ಳೂರು ಮಸ್ತು. 4 ಗಂಟೆ ಮೇಲೆ ಹೆಂಗಿರ್ತದೆ ತಣ್ಣಗೆ. ಈಗ ನೋಡಿ ಬಿಸಿಲಿರೋದ್ರಿಂದ ಹಬ್ಬೆ ಅನಿಸ್ತೈತಿಲ್ಲ. ಹಬ್ಬೆ ಅನಿಸ್ತೈತಾ? ನಿನ್ನ ಕಾಲು ಕೆಳಗಡೆ ನಂಗೆ ಚಳಿ ಆಗ್ತೈತೆ, ಥಂಡಿ. ಕಲ್ಲು ಹಂಗಿದೆ, ಅದಕ್ಕೆ ಮನೆ ಈ ಥರ ಕಲ್ಲಲ್ಲಿ ಕಟ್ಟಬೇಕು. ಬಿಸಿಲುಗಾಲದಲ್ಲಿ ತಣ್ಣಗಿರುತ್ತೆ. ಗೈಸ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಇನ್ನು ಬಿಡಬೇಕು. ಬಿಟ್ಟು ಒಂದು ದೇವಸ್ಥಾನ ನೋಡಿಕೊಂಡು ಹೋಗೋದು. ಚೆನ್ನಾಗಿತ್ತು, ನಿನ್ನೆ ಚೆನ್ನಾಗಿತ್ತು ದೇವ್ರ ಮನೆ, ಅದೆಲ್ಲ ಚೆನ್ನಾಗಿತ್ತು ಅಲ್ಲ. ಇವತ್ತು ಬಿಸಿಲಿರುತ್ತೆ. ಅಲ್ಲಿ ಅದು ಜಾಗಕ್ಕೆ ಹೋಗ್ತಾ ಇದ್ದೀರಲ್ಲ, ಬೆಟ್ಟದ ಭೈರೇಶ್ವರ, ಬಿಸಿಲಿರುತ್ತೆ. ಇದು ರೆಸಾರ್ಟ್ ಹೆಸರು ಜಂಗಲ್ ಟ್ರಯಲ್ಸ್, ಬಟ್ ಅಲ್ಲಿ ಇವಾಗ ಚೇಂಜ್ ಆಗೈತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕಂದ್ರೆ ಜಂಗಲ್ ಟ್ರಯಲ್ಸ್ ಅಂತಲೇ ಹಾಕಬೇಕು. ಬಟ್ ಇದು ಲೀಫ್ ಆ್ಯಂಡ್ ಲ್ಯಾಂಟರ್ನ್ ಅಂತ ಹೆಸರು ಚೇಂಜ್ ಆಗಿದೆ. ಅದನ್ನ ನೋಡ್ಕೊಂಬರ್ಬೇಕು. ಮತ್ತು ಅಲ್ಲಿ ಬೋರ್ಡ್ ಏನಿತ್ತು ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರಬೇಕಲ್ಲ, ಕ್ಯಾಸ್ಟಲ್ ಸಿ ಏನಾಯಿತು. ನೀವು ಅಲ್ಲಿಂದ ಬೋರ್ಡ್ ನೋಡ್ಕೊಂಬರುವಾಗ ಅಲ್ಲಿ ಕ್ಯಾಸ್ಟಲ್ ಸಿ ಅಂತ ಏನೋ ಇರುತ್ತೆ. ಲೊಕೇಶನ್ ಕರೆಕ್ಟಾಗೇ ಇರುತ್ತೆ, ಅದಕ್ಕೆ ತಕ್ಕಂತೆ ಕರೆಕ್ಟಾಗಿ ಬನ್ನಿ. ಇದರಲ್ಲೇ ಕೇಳ್ಬಿಟ್ಟು ಹೇಳ್ಬೇಕು ಎಷ್ಟಂತ. ಗೈಸ್ ನಾವು ಡಿಸ್ಕೌಂಟಲ್ಲಿ ಬಂದಿರೋದು. ನಾರ್ಮಲಾಗಿ ಬರಬೇಕಂದ್ರೆ ಎಷ್ಟು ಪ್ರೈಸ್ ಅಂತ ಕೇಳಿಬಿಟ್ಟು ಹೇಳ್ತೀನಿ. ಗೈಸ್ ಬಟ್ಟು ನಾನ್ ವೆಜಿಟೇರಿಯನ್ಸು ಸ್ವಲ್ಪ ಅವ್ರಿಗೆ ಹೇಳಿಬಿಟ್ಟು ಮಾಡಿಸ್ಬೇಕು. ಫಸ್ಟೇ ಹೇಳಿ ಇದು ಮಾಡಬೇಕು, ನಮ್ಗೆ ಇದು ಬೇಕು ಅದು ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ 2 ಸರಿ ಹೇಳಿ ಮಾಡಿಸ್ಕೊಳ್ಳಿ. ಗೈಸ್ ಈಗ ಬೆಟ್ಟದ ಭೈರೇಶ್ವರ ಟೆಂಪಲ್ಗೆ ಬಂದಿದ್ದೀರಿ. ನೀವು ಅಲ್ಲಿ ಜಂಗಲ್ ರೆಸಾರ್ಟ್, ಅದು ನಾವು ರೆಸಾರ್ಟ್ ಸ್ಟೇ ಆದ್ರಲ್ಲ, ಲೀಫ್ ಆ್ಯಂಡ್ ಲ್ಯಾಂಟರ್ನ್ ರೆಸಾರ್ಟು, ಅದರಲ್ಲಿ ಸ್ಟೇ ಆದರೆ ನಿಮಗೆ ಎಲ್ಲನೂ ನಿಯರ್ಸಲ್ಲ, ಎಲ್ಲ ದೇವ್ರ ಮನೆಯೂ ನಿಯರ್ ಬೈ ಇದೆ. ಮತ್ತು ಅದು ಹಿಡನ್ ವಾಟರ್ ಪ್ಲೇಸ್ ಅದು ನಿಯರ್ ಬೈ ಇದೆ. ಬೆಟ್ಟದ ಭೈರವೇಶ್ವರ ಇದೂ ನಿಮಗೆ ನಿಯರ್ ಬೈ ಇದೆ. ಇದು ಲವ್ ಮಾಕ್ಟೇಲ್ ಮೂವಿ ಅದುದಾ ಐತೆ. ನಿಮಗೆಲ್ಲ ಟೆಂಪಲ್ ಹಂಗೆ ಕಾಣಿಸ್ತದೆ. ನಿನಗೆಲ್ಲ ಟೆಂಪಲ್ ಇಲ್ಲ ಇದು ಹಂಗೆ ನೋಡಬೇಕಾದ್ರೆ ಸಾಂಗದ್ದು ನೋಡಿ. ಗೈಸ್ ಮಾರ್ನಿಂಗ್ ಟೈಮಲ್ಲಿ ಅಂದರೆ ಸ್ನೋ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಫುಲ್ ಟಾಪ್ ಬೆಟ್ಟದ ಮೇಲೆ ನೋಡಿ. ಈ ಸೀನ್ ಇಲ್ಲೇನೆ ಮಾಡಿದ್ದು, ಮಳೆ ಬರ್ತಾಯಿತ್ತು ಇರಬೇಕು. ಸ್ವಲ್ಪ ಹಂಗೆ ನೋಡೋಕ್ಕೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇದೇನೋ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೋಗಿದ್ಯಾ? ಎಲ್ಲೋಗ್ತಾಯಿದ್ಯಾ? ಬಾ. ಇಲ್ಲ ಇದೆಯಾ ದಾರಿ? ಅಲ್ಲಿನ್ಕ ಹೋಗಿದೆ. ಬಾ. ಹಿಂದೆ ನೋಡು, ಅಯ್ಯೋ ಇನ್ನು ಅದು ಸ್ನೋ ಜೊತೆ ಬಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಲ್ಲ. ಅಂದರೆ ಬೆಳಿಗ್ಗೆ ಇಲ್ಲ ರಾತ್ರಿ ಬಂದಿದ್ರೆ ಪ್ಲೇಸ್ ತುಂಬ ಚೆನ್ನಾಗಿರೋದು. ಎಲ್ಲ ಕಡೆ ಬರೋಕ್ಕೆ ಜಾಗ ಇದೆ.